ಸುಳ್ಳು ನುಡಿಯನು ಅರಗಳಿಗೆ ಇತ್ತೊಡೆ ನಿಮ್ಮನ್ನೇ ಇತ್ತೆ ಕಾಣ ರಾಮನಾಥ ಅನ್ನುವ ಜೇಡರ ದಾಸಿಮಯ್ಯನವರ ಮಾತನ್ನು ಸ್ಮರಿಸಿಕೊಳ್ತಾ ಇದೊಂದು ಅವಿಸ್ಮರಣೀಯ ಸಮಾರಂಭ. ನನ್ನ ಆತ್ಮೀಯ ಗೆಳೆಯರು ಹಿರಿಯ ಸಹೋದರರಾದ ರುದ್ರಯ್ಯನವರು ಹಲವು ದಿನಗಳ ಹಿಂದೆ ನನಗೆ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಮಹಾಬಲೇಶು ಮತ್ತು ಅವರಿಬ್ಬರು ನಿಮ್ಮ 70 ವರ್ಷದ ಹುಟ್ಟುಹಬ್ಬ ಮತ್ತು ಭೀಮರಥ ಶಾಂತಿಯ ಆ ಕಾರ್ಯಕ್ರಮಗಳನ್ನ ಬಸವೇದಿಕೆಯ ಹಲವಾರು ಸದಸ್ಯರು ಕಣ್ತುಂಬಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕಾಗಿ ಒಂದು ದಿವಸ ಸಂಜೆ ಸಾತ್ವಿಕವಾದಂತಹ ಊಟವನ್ನ ತಾತ್ವಿಕ ನೆಲೆಗಟ್ಟೆ ಉಳ್ಳಂತಹ ಸ್ನೇಹಿತರೊಂದಿಗೆ ತತ್ವನಿಷ್ಠರಾಗಿ ಆನಂದಿಸೋಣ ಅನ್ನುವ ಪ್ರಸ್ತಾವನೆ ಇಟ್ಟಾಗ ಸನ್ಮಾನ್ಯ ಷಡಕ್ಷರಿಯವರು ಅದಕ್ಕೆ ಬೆಂಬಲವನ್ನ ತೋರಿ ನಮ್ಮ ರಮಣ ಮಹರ್ಷಿಯ ಈ ಹೋಟೆಲ್ನಲ್ಲಿ ಕಾರ್ಯಕ್ರಮ ಆಗಬೇಕು ಅಂತ ಅವರು ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ದಾರೆ. ಈ ಮೂವರಿಗೆ ನಮ್ಮ ಗೆಳೆಯ ವಿಜಯ್ ಕುಮಾರ್ ಅವರಿಗೆ ಇದಕ್ಕೆ ತಾನೇ ಮಾತನಾಡಿ ನನಗೆ ಆಶೀರ್ವಾದ ಮಾಡಿದಂಥ ಹಿರಿಯರಾದ ಬಸಂತ್ ಕುಮಾರ್ ಪಾಟೀಲ್ ಅವರಿಗೆ, ಮತ್ತೊಮ್ಮೆ ಷಡಕ್ಷರಿ ಅವರಿಗೆ, ರುದ್ರಯ್ಯನವರಿಗೆ, ಗೀತಾ ಜಯಂತ್ರವರಿಗೆ, ಚಿನ್ನೇಗೌಡರಿಗೆ, ನಿಮ್ಮೆಲ್ಲರಿಗೆ ನನ್ನ ಅನಂತ ನಮನಗಳು. ಈ ಸಮಾರಂಭಕ್ಕೆ ಸನ್ಮಾನ್ಯ ನಿರಂಜನ್ ಅವರು ಬಂದಿದ್ದಾರೆ, ಉಷಾಲ ಬಂದಿದ್ದಾರೆ, ಭುವನ್ ಬಂದಿದ್ದಾರೆ, ಸಂತೋಷ್ ಬಂದಿದ್ದಾರೆ, ಸನ್ಮಾನ್ಯ ಪಾಟೀಲ್ರ ಬೀಗ್ರ ಪಾಟೀಲ್ರು ಬಂದಿದ್ದಾರೆ, ವಸಂತ್ ಕುಮಾರ್ ಪಾಟೀಲ್ ಬಂದಿದ್ದಾರೆ, ಸನ್ಮಾನ್ಯ ಪುರುಷೋತ್ತಮ್ ಜರನಹಳ್ಳಿ ಬಂದಿದ್ದಾರೆ, ಚಿದಂಬರ್ ಬಂದಿದ್ದಾರೆ, ನಮ್ಮ ಮಂಜುನಾಥ್ ಶರಾಫ್ ಅವರು ಬಂದಿದ್ದಾರೆ, ಮತ್ತು ನಮ್ಮ ಚಿನ್ನೇಗೌಡ ಸ್ನೇಹಿತರು ಬಂದಿದ್ದಾರೆ, ನಮ್ಮ ಬಾಳೆಹಣ್ಣಿನ ಬಹುದೊಡ್ಡ ವ್ಯಾಪಾರಿಯಾದಂಥ ಚಂದ್ರಮೌಳಿ ಬಂದಿದ್ದಾರೆ, ಸಿದ್ಧಲಿಂಗಯ್ಯ ನಮ್ಮ ಅತ್ಯುತ್ತಮ ವ್ಯಕ್ತಿ ಸಿದ್ಧಲಿಂಗ ಸ್ವಾಮಿ, ಮಲ್ಲಿಕಾರ್ಜುನ್ ಬಂದಿದ್ದಾರೆ, ವಿಜಯಕುಮಾರ್ ಶ್ರೀಮತಿಯವರು, ಮಹಾಬಲಿ ಶ್ರೀಮತಿಯವರು, ಚಿದಾನಂದ್ ಶ್ರೀಮತಿಯವರು, ಚಂದ್ರಮೌಳಿ ಶ್ರೀಮತಿಯವರು, ವಿಶೇಷವಾಗಿ ನಮ್ಮ ರುದ್ರಯ್ಯನವರ ಶ್ರೀಮತಿಯವರು, ಬಹಳ ಆತಿಥ್ಯಕ್ಕೆ ಹೆಸರಾದವರು ಅವರು ಬಂದಿದ್ದಾರೆ, ನೀಲಾಂಬಿಕೆ ಬಂದಿದ್ದಾರೆ, ಮತ್ತು ನಮ್ಮ ಮಹಾಬಲೇಶ್ವರ ಅತ್ಯಂತ ಪ್ರತಿಭಾನ್ವಿತ ಮಗಳು ಬಂದಿದ್ದಾಳೆ, ಭುವನ್ ಶ್ರೀಮತಿಯವರು, ನಮ್ಮ SRG ಸಂಪನ್ನಪ್ಪ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿ ಶಿವಸುಬ್ರಹ್ಮಣ್ಯಂ ಅವರ ಅತ್ಯಂತ ಡೈನಾಮಿಕ್ ಹೆಂಡತಿ ಮಮತಾ ಬಂದಿದ್ದಾರೆ, ಮತ್ತು ನಿರಂಜನ್ ಅವರ ಪತ್ನಿ ಮತ್ತು ಮಗಳು ಬಂದಿದ್ದಾರೆ, ನಮ್ಮ ಡಾಕ್ಟರ್ ಸತೀಶ್ ಶೇಷಾದ್ರಿಪುರ ಪ್ರಿನ್ಸಿಪಾಲ್ ಬಂದಿದ್ದಾರೆ, ನಮ್ಮ ಸನ್ಮಾನ್ಯ ರೋಬೋಟ್ ಕಿಶೋರ್ ಬಂದಿದ್ದಾರೆ, ಮತ್ತು ಗಾಂಜಿ ಬಂದಿದ್ದಾರೆ. ಇದೆಲ್ಲ ಬಂದಿದ್ದೀರಿ. ಎಲ್ಲರಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳು. ವಿಶಾಲ ಹೆಸರು ಹೇಳಿದೆ, ಹೇಳ್ತಿದ್ದೀರಿ. ಅವ್ರಿಗೆ ಸ್ವಲ್ಪ ನಿರಾಶೆ ಆಗಿದೆ, ಸಂಜೆಯ ಊಟ ಎಷ್ಟು ರಸಹೀನವಾಗಿದೆಯಲ್ಲ, ರಸ ಇಲ್ಲದೆ ಅಂತ ಹೇಳಿ ಅವರಿಗೆ ಆಗ್ಲಿಂದ ನೋಡ್ತಾ ಇದ್ದಾರೆ, ಯಾವುದೋ ಒಂದು ರೀತಿಯ ಆತಂಕದಲ್ಲಿದ್ದಾರೆ. ಆದ್ರೂ ಸಹ ಏನೋ ಒಂದು ನಿರೀಕ್ಷೆ ಇದೆ, ಇನ್ನೂ ಏನಾದ್ರೂ ಆಗಬಹುದೇನೋ ಅಥವಾ ನಿರೀಕ್ಷೆಯಲ್ಲಿ ಗೆಳೆಯ ಕುಶಾಲ ಇದ್ದಾರೆ. ಬಂಧುಗಳೇ, ಮೊನ್ನೆ ತಾನೇ 9ನೇ ತಾರೀಕು ನನ್ನ ಹುಟ್ಟುಹಬ್ಬ ಆಚರಿಸಿಕೊಂಡಾಗ ವಿಜಯಕುಮಾರ್ ನಿಮ್ಮ ಹೆಸರು ಹೇಳಿದ್ದೆ ನಾನು ನಿಮ್ಮ ಆಬ್ಸೆನ್ಸ್ ಅಲ್ಲಿ. ಹಾಗಾಗಿ ನಮ್ಮ ಚಿದಂಬರ ಒಂದು ರೆಸಾರ್ಟ್ ಮಾಡಿದ್ದಾರೆ, RR ರಿಟ್ರೀಟ್ ಅಂತ, ನೆಲಮಂಗಲದ ಬಳಿ. ಅಲ್ಲಿ ಒಂದು ಸುಂದರ ಸಂಜೆಯನ್ನು ನಾವು ಕಳೆದವು. ಸುಮಾರು 200-250 ಜನ ಬಂದಿರು. ಷಡಕ್ಷರಿಯವರು ಮತ್ತು ಬಹುತೇಕ ಜನ ಇಲ್ಲಿ ಬಂದಿದ್ರು. ಕೆಲವರು ಕಾರಣಾಂತರಗಳಿಂದ ಬರ್ಲಿಕ್ಕೆ ಆಗಲಿಲ್ಲ. ಹಾಗೆ ಭೀಮರಥ ಶಾಂತಿ ಅಂತ ಒಂದು ಶಾಂತಿಯನ್ನ ನಮ್ಮ ಮನೆ ದೇವರು ವೀರಭದ್ರ ಸ್ವಾಮಿ ದೇವಾಲಯದ ಅಂಗಳದಲ್ಲಿ ನಮ್ಮ ಮಂಜುನಾಥ್ ಶರಾಫ್ ತಂಡದವರು ಬಹಳ ಅದ್ಭುತವಾಗಿ ಮಾಡಿದರು. ತಮಗೆಲ್ಲ ಗೊತ್ತಿದ್ದಾಗೆ ಮೊದಲ ಸತಿ ಒಂದು ತಾಳಿ ಕಟ್ಟಿರ್ತೀವಿ, 60ನೇ ವರ್ಷದಲ್ಲಿ ಮತ್ತೊಮ್ಮೆ ತಾಳಿ, ಮತ್ತು 70ನೇ ವರ್ಷದಲ್ಲಿ ಇನ್ನೊಂದು ತಾಳಿ. ಅಂದ್ರೆ ತಾಳು ತಾಳು ತಾಳು, ನೀನ್ ಮದುವೆ ಆಗ್ಬಿಟ್ಟಿದ್ಯಾ, ನೀನ್ ತಾಳ್ಕೊಂಡೇ ಇರ್ಬೇಕು ಅಂತಾನೆ ತಾಳಿ ಕಟ್ಟಿದ್ದಾರೆ. 3 ಮಾತ್ರ ತಾಳಿ ಕಟ್ಟಿದ್ದೇನೆ, ಇನ್ನು ಕಟ್ಟೋ ಅವಕಾಶ ಇರುತ್ತೆ. ಚಂದ್ರ ದರ್ಶನ ಅದು ಇರುತ್ತೆ, ಅದು ಭಗವಂತನ ಲೀಲೆ. ಅದು ಆಗ್ಲಿ ಅಂತ ನಾನು ನಿಮ್ಮೆಲ್ಲರ ಪರವಾಗಿ ನಾನೇ ಹಾರೈಸಿಕೊಳ್ತೇನೆ. ಇನ್ನು ಇವತ್ತು ಮೂಲತಃ ಎಲ್ಲ ಬಸವೇದಿಕೆಯ ಸದಸ್ಯರು ಬಂದಿದ್ದಾರೆ. ಈಗಾಗಲೇ ವಿಜಯಕುಮಾರ್ ಎಲ್ಲ ಹೇಳಿದ್ರು, ಬೆಂಗಳೂರಿನಲ್ಲಿ ಬಸವ ಜಯಂತಿಯನ್ನು ವ್ಯವಸ್ಥಿತವಾಗಿ ಬೃಹದಾಕಾರವಾಗಿ ಮಾಡಲಿಕ್ಕೆ ಕಾರಣಕರ್ತರು ನನ್ನ ಜೊತೆಯಲ್ಲಿ ನನ್ನ ಸನ್ಮಾನ್ಯ ಷಡಕ್ಷರಿಯವರು, ಸೋಮಣ್ಣನವರು, ಸನ್ಮಾನ್ಯ ಬೊಮ್ಮಾಯಿಯವರು, ರುದ್ರಯ್ಯನವರು, ನೀವೆಲ್ಲ ಏನು ಬಸವೇದಿಕೆ ಸದಸ್ಯರು. ವಸಂತ್ ಕುಮಾರ್ ಪಾಟೀಲ್ ಅವರು ಹೋಟೆಲ್ನೇ ಬಿಟ್ಕೊಟ್ಬಿಡೋರು, ತಿಂಡಿ ತಿನ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ, ಸಭೆ ಮಾಡ್ಕೊಳ್ಳಿ ಅಂತೇಳಿ. ಹಾಗೆ ಎಲ್ಲ ಸದಸ್ಯರು
ಈ ಎಲ್ಲ ಸದಸ್ಯರು ಇಲ್ಲಿ ಬಂದಿದ್ದಾರೆ. ನನ್ನ ಹೆಸರು ಹೇಳಿದವರೆಲ್ಲ ಸದಸ್ಯರೇ ಬಹುತೇಕ. ನಾವು ಮೊದಲಿಗೆ ಯವನಿಕಾದಲ್ಲಿ ಮಾಡ್ತಾ ಇದ್ವಿ. ಯವನಿಕಾದಲ್ಲಿ ಮಾಡುವಾಗ ನನ್ನದೊಂದು ಫಿಯಟ್ ಕಾರ್ ಇತ್ತು. ಆ ಫಿಯಟ್ ಕಾರ್ ಹಿಂದ್ಗಡೆ ನಮ್ಮ ಬ್ಯಾನರನ್ನು ಮತ್ತು ದೀಪಸ್ತಂಭ ಎಲ್ಲ ನಾವೇ ತೆಗೆದುಕೊಂಡು ಇಟ್ಟು ಮಾಡುವಂಥ ಪರಿಸ್ಥಿತಿ ಇತ್ತು. ಅಂತ ಆರಂಭ ಯಾರಾದ್ರೂ ಸಹ ಸ್ಮರಿಸ್ಕೊಳ್ಬೇಕು. ಆನಂತರ ಬಸವೇದಿಕೆಗೆ ಒಂದು ವಿಸ್ತೃತವಾದಂಥ ವ್ಯಾಪ್ತಿ ಬಂತು. ಅದು ರಾಷ್ಟ್ರ ಮಟ್ಟದ ಸಮಾರಂಭವೇನೋ ಅನ್ನೋಷ್ಟರ ಮಟ್ಟಿಗೆ ದೇವೇಗೌಡರವರು ಪ್ರಥಮ ಕಾರ್ಯಕ್ರಮಕ್ಕೆ ಬಂದರು. ನಮ್ಮ ಕಾರ್ಯಕ್ರಮ ದೊಡ್ಡದಾದ ಮೇಲೆ ಮುಖ್ಯಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ ದೇವೇಗೌಡರು, ಆಗ ಸಿದ್ದೇಶ್ವರ ಸ್ವಾಮಿಗಳು 97 ಸಿದ್ದೇಶ್ವರ ಸ್ವಾಮಿಗಳು ಸಹ ಬಂದಿದ್ದರು ಸುತ್ತೂರು ಶ್ರೀಗಳವರ ನೇತೃತ್ವದಲ್ಲಿ. ಅದಕ್ಕೆ ಮುಂಚೆ ನಾವು ಸನ್ಮಾನ್ಯ ಪೂಜ್ಯ ನಿಜಲಿಂಗಪ್ಪನವ್ರಿಗೆ ನಾವು ಜಿತ್ತಿಯವರಿಗೆ ಮೊದಲು ನಾವು ಬಸವೇದಿಕೆಯ ಪ್ರಶಸ್ತಿ ಕೊಟ್ವಿ. ಆನಂತರ ನಿಜಲಿಂಗಪ್ಪನವ್ರಿಗೆ, ಆನಂತರ ದೃಷ್ಟಿ ಬ್ರಹ್ಮ ಮೋದಿಯವರಿಗೆ, ಆನಂತರ KM ನಂಜಪ್ಪನವ್ರಿಗೆ, ಆನಂತರ ಅನೇಕ ಮಹಾನುಭಾವರಿಗೆ, ಭಾರತ ರತ್ನ CNR ರಾವ್ ಅವರಿಗೆ, ವೀರೇಂದ್ರ ಹೆಗಡೆ ಅವರಿಗೆ, ಸುಧಾಮೂರ್ತಿ ಅವರಿಗೆ, ಜಸ್ಟಿಸ್ ಶಿವರಾಜ್ ಪಾಟೀಲ್ಗೆ, ಜಸ್ಟಿಸ್ ಮಣಿಮಠ್ ಅವರಿಗೆ, ಕಿರಣ್ ಕುಮಾರ್, ವಿಜ್ಞಾನಿ ಕಿರಣ್ ಕುಮಾರ್ ಅವರಿಗೆ, ಪ್ರಭಾಕರ್ ಕೋರೆ ಅವರಿಗೆ, ವಿಜಯ ಸಂಕೇಶ್ವರ್ ಅವರಿಗೆ, ಹೀಗೆ ಅನೇಕ, ವೀರೇಂದ್ರ ಹೆಗಡೆ ಮತ್ತಿತರ ಅನೇಕ ಮಹಾನುಭಾವರಿಗೆ ನಾವು ಕೊಡ್ತೀವಿ. SP ಬಾಲಸುಬ್ರಹ್ಮಣ್ಯಂ ಅವರಿಗೆ, ಸುಧಾಮೂರ್ತಿ, ಇಂಥ ಅನೇಕ ಮಹಾನುಭಾವರಿಗೆ ನಾವು ಕೊಡ್ತಾ ಬಂದ್ವಿ. ನಮ್ಮ ಕಾರ್ಯಕ್ರಮಕ್ಕೆ ಒಂದು ರಾಷ್ಟ್ರ ಮಟ್ಟದ ಘನತೆ ಬರಲಿಕ್ಕೆ ನಮ್ಮೆಲ್ಲ ಬಸವೇದಿಕೆಯ ಸದಸ್ಯರು ಕಾರಣ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈ ಬಸವಣ್ಣನಿಗೂ ನನಗೂ ಏನೋ ಅಂದ್ರೆ ನಂಟು. ಕಾರಣ ಈ ಬಸವ ಜಯಂತಿ ಅಷ್ಟೇ ಅಲ್ಲ, ಪಾರ್ಲಿಮೆಂಟ್ ಹೌಸ್ನ ಆವರಣದಲ್ಲಿ ಬಸವ ಪುತ್ಥಳಿಯನ್ನ ಪ್ರಾರಂಭ ಮಾಡಬೇಕು, ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಾಗ ನಾನು ಕನ್ನಡ ಕಲ್ಚರ್ನಲ್ಲಿ ನಿರ್ದೇಶಕನಾಗಿದೆ. ಆ ಸಂದರ್ಭದಲ್ಲಿ ಆ ಕಾರ್ಯಕ್ರಮವನ್ನ ಇದು ನನ್ನ ಕಾರ್ಯಕ್ರಮ ಅಂತ ಹೊತ್ತುಕೊಂಡು ದೊಡ್ಡ ಪ್ರದರ್ಶನವನ್ನು ಏರ್ಪಡಿಸಿದ್ವಿ. ಪಾರ್ಲಿಮೆಂಟ್ ಹೌಸ್ನಲ್ಲಿ ಒಂದು ಸಣ್ಣ ಮೆಟೀರಿಯಲ್ ತೆಗೆದುಕೊಂಡು ಹೋಗೋದು ಬಹಳ ಕಷ್ಟ, ಅಷ್ಟು ಭದ್ರತೆಯ ಅಲ್ಲಿ ತೀಕ್ಷ್ಣವಾದಂಥ ನಿಗಾ ಇರುತ್ತೆ. ಅಂಥದ್ರಲ್ಲಿ ಬಸವನ ಬಾಗೇವಾಡಿಯಿಂದ ಬಸವಣ್ಣನವರ ಇಡೀ ಜನ್ಮದ ವೃತ್ತಾಂತವನ್ನು ಸಾರುವಂಥ ಎಲ್ಲ ಭಾವಚಿತ್ರಗಳನ್ನ ಕಲಾವಿದನಿಂದ ಕುಂಚದಿಂದ ಬಿಡಿಸಿ ಅದನ್ನ ಪಾರ್ಲಿಮೆಂಟ್ ಹೌಸ್ಗೆ ತೆಗೆದುಕೊಂಡೋಗಿ ಅಲ್ಲೊಂದು ದೊಡ್ಡ ಎಕ್ಸಿಬಿಷನ್ ಮಾಡಿದ್ವಿ. ಅದೇ ದಿವಸ ಶಿವಾಜಿ ಪುತ್ಥಳಿಯ ಅನಾವರಣವೂ ಇತ್ತು. ಅಲ್ಲಿ ಮಹಾರಾಷ್ಟ್ರದ ಎಲ್ಲ ಬಂದಿದ್ರು. ನಮ್ಮ ಪುತ್ಥಳಿಯ ಅನಾವರಣ ದಿವಸ ಅಬ್ದುಲ್ ಕಲಾಂ ಜಿಯವರು, ಶೆಖಾವತ್ ಅವರು ವೈಸ್ ಪ್ರೆಸಿಡೆಂಟ್ ಆಗಿದ್ರು, ಆಮೇಲೆ ಸೋನಿಯಾ ಗಾಂಧಿ ವಿರೋಧ ಪಕ್ಷದಲ್ಲಿದ್ದರು, ಮನಮೋಹನ್ ಸಿಂಗ್ ಅವರು ಬಂದಿದ್ರು, ಈ ಥರ ಅನೇಕ ನಮ್ಮ ರಾಜ್ಯದಿಂದ ಸನ್ಮಾನ್ಯ SM ಕೃಷ್ಣರವರು, ಅನೇಕ ಎಲ್ಲ ಮಾಜಿ ಮುಖ್ಯಮಂತ್ರಿ ಎಲ್ಲ ದೊಡ್ಡ ಸಮೂಹ. ಅಲ್ಲಿ ಶರಣಬಸಪ್ಪ ಅಪ್ಪ ಅವರು ಬಂದಿದ್ರು. ಆ ಸಂದರ್ಭದಲ್ಲಿ ಬಸವ ಪುತ್ಥಳಿಯನ್ನು ನಾನು ಆರಂಭ ಮಾಡಿದಾಗ, ಪುತ್ಥಳಿಯನ್ನು ಅನಾವರಣ ಮಾಡಿದ ಸಂದರ್ಭದಲ್ಲಿ ಆ ಎಕ್ಸಿಬಿಷನ್ಗೆ ಇವರೆಲ್ಲರೂ ಬಂದರು, ಅಬ್ದುಲ್ ಕಲಾಂ ಜಿ ಎಲ್ಲರೂ ಸಹ. ಆ ಸಂದರ್ಭದಲ್ಲಿ ಅವರೆಲ್ಲರಿಗೆ ಬಸವಣ್ಣನವರ ಜೀವನ ಚರಿತ್ರೆಯ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಅನ್ನು ನಿರೂಪಣೆ ಮಾಡತಕ್ಕಂಥ ಅವಕಾಶ ನನಗೆ ಲಭ್ಯ ಆಯಿತು. ಅದು ಆ ಭದ್ರತೆಯ ಕೋಟೆಯನ್ನ ಛೇದಿಸಿ ನನ್ನ ಹಿಡಿದ್ರೂ ಪರವಾಗಿಲ್ಲ ಅಂತ ಹೇಳಿ, ಅದೆಲ್ಲ ಹೋಗೋ ಹಾಕಿಲ್ಲ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಪಾರ್ಲಿಮೆಂಟ್ ಹೌಸಲ್ಲಿ ನಾನು ಯಾರನ್ನು ಲೆಕ್ಕಿಸದೆ ಏನೋ ಬಸವಣ್ಣನ ಏನೊಂದು ಶಕ್ತಿ ಕೊಟ್ಟ ಅಂತ ಕಾಣುತ್ತೆ, ಛೇದಿಸಿ ಹೋಗಿ ಅಲ್ಲಿ ಬಸವ ಭಾವಚಿತ್ರಗಳ ಕಡೆ ನಿಂತ್ಕೊಂಡೆ. ಒಬ್ಬೊಬ್ಬರೇ ಬರ್ತಾ ಇದ್ರು. ಅಬ್ದುಲ್ ಕಲಾಂ ಜಿ ಅವರಿಗೆ ಎಕ್ಸ್ಪ್ಲೈನ್ ಮಾಡಿದೆ, ಸೋನಿಯಾ ಗಾಂಧಿ ಅವರಿಗೆ, ಶೆಖಾವತ್ ಅವರಿಗೆ, ಮನಮೋಹನ್ ಸಿಂಗ್ ಅವರಿಗೆ, ಅದ್ವಾನಿ ಅವರಿದ್ರು, ಅವರೆಲ್ಲರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಬಂದಂಥ ಸಂದರ್ಭದಲ್ಲಿ ಅಬ್ದುಲ್ ಕಲಾಂ ಜಿ ಅವರಿಗೆ ಅವ್ರಿಗೆ ಅಂತ ಹೇಳಿ ಒಂದು ತಮಿಳಿನಲ್ಲಿ ಬಸವಣ್ಣನವರ ಕೃತಿ ಇತ್ತು, ಅದನ್ನು ಸಹ ಅಲ್ಲಿ ಇಟ್ಟಿದ್ದೆ ಎಕ್ಸಿಬಿಷನ್ ಅಲ್ಲಿ. ಅದಕ್ಕೆ ಅವರು ತೆಗೆದುಕೊಂಡು ನೋಡ್ಬಿಟ್ಟು ಬಸವಣ್ಣ ಬಗ್ಗೆ ವೆರಿ ಎಕ್ಸಲೆಂಟ್ ಎಕ್ಸ್ಪ್ಲನೇಷನ್ ಅಂತ ಹೇಳಿ ಜೇಬಿ ಕೈ ಹಾಕಿ ಆ ಬಸವ ಪುಸ್ತಕದ ಮೌಲ್ಯವನ್ನು, ಹಣವನ್ನು ಕೊಡ್ಲಿಕ್ಕೆ ಬಂದ್ರು. ಅವ್ರಿಗೆ ಹಣ ಸಿಗ್ಲಿಲ್ವೋ, ಅದು ಕೊಡೋ ಅವಕಾಶ ನನ್ನ ತಗೊಳ್ಳೋ ಪುಣ್ಯ ನನಗಿರ್ಲಿಲ್ವೋ, ಅಷ್ಟೊತ್ತಿಗೆ ಅವ್ರ ಭದ್ರತಾ ಸಿಬ್ಬಂದಿ ಬೇಡಿ ಸರ್ ಅದು ನಾನು ಸರ್ ಬೇಡ ಅಂತಂದ್ರೆ ಇಂತಹ ಒಂದು ಅವಕಾಶ. ಇನ್ನು ಮೂರನೇ ಅವಕಾಶ, ಬಸವ ಜಯಂತಿಯನ್ನು ಸರ್ಕಾರ ಆಚರಿಸಬೇಕು ಅಂತ ಹೇಳಿ ಆ ಆದೇಶಕ್ಕೆ ಸಹಿಯನ್ನ ಮಾಡತಕ್ಕಂಥ ಅವಕಾಶವೂ ನನಗೆ ಲಭ್ಯ ಆಯಿತು. ಇದು ಬಹಳ ನೆಮ್ಮದಿಯಿಂದ ತರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಮೊದಲಿಗೆ ದೇವೇಗೌಡರವರು ಮುಖ್ಯಮಂತ್ರಿ ಇದ್ದಾಗ ಬಸವ ಜಯಂತಿಯನ್ನ ನಾವು ಮಹಾನಗರ ಪಾಲಿಕೆಯ ಮಟ್ಟದಲ್ಲಿ ಮಾಡಬೇಕು ಅಂತ ಅವರು ಒಂದು ತೀರ್ಮಾನ ಕೈಗೊಂಡರು. ನಾನು ಹೇಳಿದೆ ಇಲ್ಲ, ಮಹಾನಗರ ಪಾಲಿಕೆ ಅಲ್ಲ, ಇದು ರಾಜ್ಯ ಮಟ್ಟದಲ್ಲಿ ಆಗಬೇಕು ಅಂತ ಹೇಳಿ. ಆ ನಂತರ ಸಕ್ಸೆಸಿವ್ ಗವರ್ಮೆಂಟ್ಸ್, ಪಟೇಲ್ರು ಬಂದರು, ಆಮೇಲೆ SM ಕೃಷ್ಣಾಜಿ ಅವರು ಬಂದರು.
ಎಸ್.ಎಂ. ಕೃಷ್ಣ ಅವರು ಬಂದಾಗ ಆಗಿದ್ದ ಸಚಿವರು ನೀವೇ ಹೋಗಿ ಎಕ್ಸ್ಪ್ಲೈನ್ ಮಾಡಿ ಅಂದರು. ನಾನು ಅದೇನು ಮತ್ತೆ ಶಕ್ತಿ ಬಸವಣ್ಣ ಕೊಟ್ಟ, ಸೀದಾ ಹೋಗಿ ಮುಖ್ಯಮಂತ್ರಿಗಳ ಹತ್ರ ಕೂತ್ಕೊಂಡು, ಸರ್ ಬಸವ ಜಯಂತಿ ರಜಾ ಕೊಡಬೇಕು, ಬಸವ ಜಯಂತಿಯನ್ನು ಸರ್ಕಾರ ಆಚರಿಸಬೇಕು ಅಂತ. ಆ ಮುಖ್ಯಮಂತ್ರಿಗಳು ಹೇಳಿ, ನೀವು ಈ ಥರ ಆರ್ಗ್ಯೂ ಮಾಡ್ತೀವಿ, ನಾಟ್ ಆರ್ಗ್ಯೂಯಿಂಗ್ ಲೈಕ್ ಎ ಬ್ಯೂರೋಕ್ರೆಟ್, ಯು ಆರ್ಗ್ಯೂಯಿಂಗ್ ಲೈಕ್ ಎ ಪೊಲಿಟಿಷಿಯನ್ ಅಂದರು. ಹಾಗಲ್ಲ ಸರ್, ಬಸವಣ್ಣ ಈ ವಿಶ್ವಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನ ನಾವು ಕನ್ನಡ ನಾಡಿನವರು ಸರ್ಕಾರ ನಾವು ಅದನ್ನು ಆಚರಿಸದೇ ಇದ್ರೆ ಕರ್ತವ್ಯ ಲೋಪ ಆಗುತ್ತೆ ಅಂದಾಗ ಅವರೊಂದು ಮಾತು ಹೇಳಿದ್ರು. ಆ ಮಾತು ಸತ್ಯ ಆಯಿತು. ನೋಡಿ, ಬಸವ ಜಯಂತಿ ನಾವಿತ್ತು ರಜಾ ಕೊಡ್ತೀವಿ, ನಾಳೆ ವಾಲ್ಮೀಕಿ ಜಯಂತಿ, ಕನಕದಾಸ್ ಜಯಂತಿ, ಪುರಂದರದಾಸ್ ಜಯಂತಿ, ಈ ರೀತಿ ಅನೇಕ ಜಯಂತಿಗಳು, ಎಲ್ಲ ಜಯಂತಿಗೂ ರಜಾ ಕೊಡುವಂಥ ಪರಿಸ್ಥಿತಿ ಬರುತ್ತೆ ಅಂತಂದರು. ನಾನು ಹೇಳಿದೆ, ಸರ್ ಬಸವಣ್ಣನನ್ನು ಬೇರೆ ಯಾರಿಗೂ ಕಂಪೇರ್ ಮಾಡಬೇಕು, ಹೋಲಿಸಬೇಡಿ, ಬಸವಣ್ಣನೇ, ಬಸವಣ್ಣನಿಗೆ ಬಸವಣ್ಣನೇ ಸಾಟಿ ಅಂದಾಗ ಆ ಸಂದರ್ಭ ರಜೆ ಆಯಿತು. ಬಸವ ಜಯಂತಿಯನ್ನು ಸರ್ಕಾರ ಆಚರಿಸಬೇಕು ಅನ್ನುವಾಗ ಯಾವ ರೀತಿ ಆಚರಿಸಬೇಕು ಅನ್ನುವ ಆ ಎಲ್ಲ ಅಂಶಗಳನ್ನು ನಾನೇ ಪಟ್ಟಿ ಮಾಡಿ ನಮ್ಮ ಕಾರ್ಯದರ್ಶಿ ಕೇದಾರ್ ಇದ್ರೆ ಅವ್ರು ಕೊಟ್ಟೆ. ಏನ್ರಿ ಇಷ್ಟು ಜೋರ ಬರೆದ್ಬಿಟ್ಟಿದ್ದೀರಾ ಅಂದರು. ಹೌದು ಸರ್, ಬಸವ ಜಯಂತಿ ಸರ್ಕಾರ ಆಚರಿಸಬೇಕು, ಎಲ್ಲ ಕಾಟಾಚಾರಕ್ಕೆ ಆಚರಿಸ್ತಾರೆ. ಯಾವ ರೀತಿ ಆಚರಿಸಬೇಕು, ಯಾರ್ಯಾರಲ್ಲಿ ಇರಬೇಕು, ಯಾವ ಮಟ್ಟದಲ್ಲಿ ಆಗಬೇಕು, ಜಿಲ್ಲಾಧಿಕಾರಿಗಳೇ ಮಾಡಬೇಕು ಅಂತೆಲ್ಲ ಅದರ ಆದೇಶವನ್ನು ಮಾಡಿ ಆಚರಣೆಯ ಗಟ್ಟಿತನವನ್ನು ತಂದುಕೊಡುವಂಥ ಅವಕಾಶ ಬಂತು. ಯಾಕೆ ಮಾತು ಹೇಳ್ತೇನೆ ಅಂದರೆ, ಯಾವುದೋ ಒಂದು ಪೂರ್ವಜನ್ಮದ ಪುಣ್ಯ, ಬಸವ ವೇದಿಕೆಯ ಮೂಲಕ ಮತ್ತು ಇನ್ನೂ ಅನೇಕ ಸಂಘ ಸಂಸ್ಥೆಗಳ ಮೂಲಕ ಈಗ ಪರಮ ಪೂಜ್ಯ ಸುತ್ತೂರು ಶ್ರೀಗಳವರು ನನಗೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಇದು ಸಹ ಪೂರ್ವಜನ್ಮದ ಪುಣ್ಯ. ಅಂತೆಯೇ ನಾನು ಈ ಓದ್ ಕಡೆಯಲ್ಲೆಲ್ಲ ನಾನು ತುಮಕೂರು ಜಿಲ್ಲಾಧಿಕಾರಿಯಾಗಿದ್ದರೂ ನಮ್ಮ ಸ್ನೇಹಿತರು, ನಮ್ಮ ಹಿರಿಯರ ಸಹಕಾರದಿಂದ ಅಲ್ಲಿದ್ದರೂ 4 ವರ್ಷಗಳ ಕಾಲ ನಾನು ಎಂದೂ ಸಹ ಬಸವ ಜಯಂತಿ ನಿಲ್ಲಿಸಲಿಲ್ಲ. ಆ ಬಸವ ಜಯಂತಿ ದಿವಸ ಮಾಡದೆ ಮರು ದಿವಸವೋ ಮರು ಭಾನುವಾರವೋ ಮಾಡುವಂಥ ಪ್ರಸಂಗ ಬಂತು. ಆ ದೃಷ್ಟಿಯಿಂದ ಬಸವ ವೇದಿಕೆ ಒಂದು ಅತ್ಯುತ್ತಮ ಸಂಸ್ಥೆಯಾಗಿದೆ ನಿಮ್ಮೆಲ್ಲರ ಸಹಕಾರದಿಂದ. ಅದಕ್ಕಾಗಿ ನಾನು ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಚಿರಋಣಿ ಅಂತ ಹೇಳ್ತಾ, ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಾನೊಬ್ಬ ಸಾಧಕನಲ್ಲ, ಸಾಧನೆಯತ್ತ ಹೋಗ್ತಾ ಇರೋರು. ಏಕೆಂದರೆ ಬಸವಣ್ಣವರು ಹೇಳ್ತಾರೆ, ಮಾಡಿದ್ದೇನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ, ಮಾಡಿದೇನೆನ್ನದಿರ ಜಂಗಮಕ್ಕೆ, ಮಾಡಿದ ಲಿಂಗಕ್ಕೆ, ಮಾಡಿದೆ ನೆನ್ನದೇ ಇದ್ದರೆ ಬೇಡಿತ್ತರಿಯುವ ಕೂಡಲ ಸಂಗಮ ದೇವ. ಹಾಗೆ ಎಲ್ಲರ ಸಹಕಾರದಿಂದ ಕೆಲಸ ಮಾಡಿದ್ದೇವೆ. ನಾನು ಹೆಚ್ಚಿಗೆ ಮಾತನಾಡೋಕೆ ಹೋಗಲ್ಲ, 9 ಗಂಟೆ ಆಗಿದೆ, ನಾವೆಲ್ಲ ಪ್ರಸಾದ ಸ್ವೀಕರಿಸೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ನಡೆಸಲಿಕ್ಕೆ ಪೂರ್ಣಿಮಾ ಬಂದಿದ್ದಾರೆ, ವಕೀಲರು. ಅವರು ನಮ್ಮ ಗಾಂಜಿ ಬಗ್ಗೆ, ಗಾಂಜಿ ಫ್ಯಾಮಿಲಿ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಷಡಕ್ಷಿ ಅವರಿಗೆ, ವಿಶೇಷವಾಗಿ ರುದ್ರಯ್ಯನವರಿಗೆ ಮತ್ತು ಮಹಾಬಲೇಶ್ ಅವರಿಗೆ, ಎಲ್ಲರಿಗೆ, ವಿಜಯಕುಮಾರ್ ಎಲ್ಲರಿಗೆ ನಾನು ಹೃತ್ಪೂರ್ವಕ ಧನ್ಯವಾದ ಅರ್ಪಿಸಿ, ಇನ್ನೊಮ್ಮೆ ನಾವೆಲ್ಲ ಸೇರೋಣ. ಆಗಾಗ್ಗೆ ಸೇರ್ತಾ ಇರಬೇಕು. ಈ ಜೀವನದಲ್ಲಿ ಎಷ್ಟು ದಿವಸ ನಾವು ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ, ಇರುವಷ್ಟು ದಿವಸ ಪ್ರೀತಿಯನ್ನು ಹಂಚಬೇಕು. ಪ್ರೀತಿಯನ್ನು ಹಂಚಿದಷ್ಟು ಪ್ರೀತಿ ಹೆಚ್ಚಾಗುತ್ತೆ. ದ್ವೇಷ, ಅಸೂಯೆಗೆ ಬಹುದೊಡ್ಡ ಚುಚ್ಚುಮದ್ದು ಅಂದರೆ ಪ್ರೀತಿ, ಪ್ರೇಮ, ವಿಶ್ವಾಸ, ಪರಸ್ಪರ ಅಂತಃಕರಣ. ಈ ದ್ವೇಷ, ಅಸೂಯೆ ಎಷ್ಟು ಮನುಷ್ಯರಿಗೆ ಎಷ್ಟು ದೂರ ತೆಗೆದುಕೊಂಡು ಹೋಗುತ್ತೆ, ಎಷ್ಟು ಹಾನಿಯನ್ನು ಮಾಡುತ್ತೆ ಅಂತ ತಮಗೆಲ್ಲ ಗೊತ್ತಿದೆ. ಹಾಗಾಗಿ ನಾನು ಯಾವಾಗಲೂ ನಮ್ಮ ಹಿರಿಯರಾದ ಷಡಕ್ಷಿಯವರ ಅನುಮತಿ ಮೇರೆಗೆ ನಾನು ಅದೇ ಜಿ. ಎಸ್. ಶಿವರುದ್ರಪ್ಪನವರ ಕವನವನ್ನು ಯಾವಾಗ ಹೇಳ್ತಾ ಇರ್ತೇನೆ. ಎಲ್ಲೋ ಹುಡುಕುವೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ, ಇಲ್ಲೇ ಇರುವ ಬಸವ ವೇದಿಕೆಯ ಪ್ರೀತಿ ಸ್ನೇಹಗಳ ನಡುವೆ ನಮ್ಮ ಬದುಕು ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಅಭಿವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈ ಸಂದರ್ಭದಲ್ಲಿ ನನ್ನ ಪತ್ನಿಯನ್ನು ಸಹ ನಾನು ಅಭಿನಂದಿಸ್ತೇನೆ. ನೀವೆಲ್ಲ ಹೇಳಿದಾಗೆ ನನ್ನ ಪತ್ನಿ ಶ್ರೀಮಂತ ಮನತೆಯಿಂದ ಬಂದರು. ನಾನು ಶ್ರೀಮಂತರ ಬಡ ಅಳಿಯ ಆಗಿ ನಾನು ಜೀವನವನ್ನು ನಡೆಸ್ತಾ ಇದ್ದೇನೆ. ಬಹಳಷ್ಟು ಸಂದರ್ಭಗಳಲ್ಲಿ ನನ್ನನ್ನು ಬಿಟ್ಕೊಟ್ಬಿಟ್ಟಿದ್ದಾಳೆ ಸಮಾಜಕ್ಕೆ. ಎಲ್ಲಿ ಹೋಗ್ತೀರಿ, ಯಾವಾಗ ಬರ್ತೀರಿ ಅಂತ ಗೊತ್ತಿಲ್ಲ. ಅವಳಿಗೆ ಗೊತ್ತು, ಹೋಗೋದು ಸರಿಯಾದ ಗತಿಗೆ ಹೋಗ್ತಾರೆ, ಸರಿಯಾದ ದಾರಿಯಲ್ಲೇ ಹೋಗ್ತಾರೆ, ಮತ್ತೆ ಮನೆಗೆ ಬರ್ತಾರೆ ವಾಪಸ್ಸು. ಆ ಹಿನ್ನೆಲೆಯಲ್ಲಿ ನನ್ನನ್ನು ಸಹಿಸಿಕೊಂಡಂತ ನನ್ನ ಪತ್ನಿಗೆ, ನನ್ನ ಎಲ್ಲ ಬಂಧುಗಳಿಗೆ, ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಸಾಷ್ಟಾಂಗ ಪ್ರಣಾಮಗಳು. ನಮಸ್ಕಾರ.